ನೀನೆಲ್ಲ ನಿಮಗೆ ಹೇಳ್ತಾ ಇದ್ವಿ ಇಡ್ಲಿ ಮಾಡೋಕ್ಕೆ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಇಡ್ಲಿಯನ್ನು ಹಾಕ್ತಾ ಇದ್ರು ಅಂತೇಳಿ ಅದು ಡೇಂಜರ್ ಅಂತ ಹೇಳಿ ಈಗ ಮತ್ತೊಂದಿಷ್ಟು ಬೆಳವಣಿಗೆ ಆಗಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಬಹಳ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಎಚ್ಚರಿಕೆ ವಹಿಸಬೇಕಾದಂಥ ಅಗತ್ಯತೆ ಇದೆ. ಇಲ್ಲದಿದ್ದರೆ ಬರೀ ಕ್ಯಾನ್ಸರ್ ಪೇಷಂಟ್ಸ್ಗಳನ್ನೇ ನೋಡಬೇಕಾಗತ್ತೆ ಈ ಭೂಮಿಯ ಮೇಲೆ, ಅದರಲ್ಲೂ ನಮ್ಮ ರಾಜ್ಯದಲ್ಲೂ ಕೂಡ. ಹೆಣ್ಮಕ್ಳೇ ಬಹಳ ಎಚ್ಚರವನ್ನು ವಹಿಸ್ಕೊಳ್ಳಿ. ಯಾಕಂತಂದರೆ ನಿಮಗೆ ಬಹಳ ಆಸೆ ಈ ವಿಚಾರದಲ್ಲಿ, ಆದರೂ ಆ ವಿಚಾರದಲ್ಲಿ ಎಚ್ಚರವನ್ನು ವಹಿಸಿಕೊಂಡು ನೀವು ಬಳಕೆಯನ್ನು ಮಾಡ್ಕೊಳ್ಳಿ. ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಒಂದ್ಸಲ ಯೋಚಿಸಿ. ಫುಟ್ಪಾತ್ ಮೇಲೆ ಕಾಸ್ಮೆಟಿಕ್ಸ್ ಏನು ಬಳಕೆಯನ್ನು ಮಾಡ್ತೀರಾ, ತಗೊಳ್ತೀರಾ, ಅದನ್ನು ಅದು ತುಂಬ ಹಾನಿಕಾರಕ ಅನ್ನುವಂಥದ್ದು ಈಗ ದೃಢಪಡ್ತಾ ಇದೆ. ಅದಕ್ಕೆ ಯಾರು ಹೇಳೋರು ಕೇಳೋರು ಇಲ್ಲ ಅದಕ್ಕೆ. ಹಾಗಾಗಿ ಫುಟ್ಪಾತ್ ಟ್ಯಾಟೂ ಕೂಡ ಡೇಂಜರ್. ಎಷ್ಟೋ ಜನ ಫುಟ್ಪಾತಲ್ಲಿ ಕುತ್ಕೊಂಡು ಟ್ಯಾಟೂ ಹಾಕ್ಸ್ಕೊಳ್ತಾ ಇರ್ತೀರ. ಯಾಕೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನು ಲ್ಯಾಬಿಗೂ ಕೂಡ ಕಳಿಸಿ ಅದರಿಂದ ಆಗಿರುವಂಥ ಅನಾಹುತಗಳೇನು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಟ್ಯಾಟೂನಿಂದ HIV ಮತ್ತು ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ನೀಡಲ್ಲಿ ಏನು ಬಳಕೆ ಮಾಡ್ತಾರೆ ಸೂಜಿಯನ್ನು, ಅದನ್ನು ಪ್ರತಿಯೊಬ್ಬರಿಗೂ ಅದನ್ನೇ ಬಳಕೆ ಮಾಡ್ತಾರೆ ಅಂತ ಕೆಲವು ಕಡೆಗಳಲ್ಲಿ ಪ್ರೂವ್ ಆಗಿದೆ. ಕೆಲವು ಕಡೆಗಳಲ್ಲಿ ಹೊಸದಾಗಿ ಯೂಸ್ ಮಾಡ್ತಾರೆ ಅಂಥೇಳಿ. ಹಾಗಾಗಿ ಬಹುತೇಕ ಯೂಸ್ ಮಾಡಿರುವಂಥ ಅದನ್ನು ಸೂಜಿ ಏನಿರುತ್ತೆ ಅದನ್ನೆಲ್ಲರೂ ಬಳಕೆ ಮಾಡಿಕೊಂಡಾಗ ಅದು HIV ಕಾರಣ ಆಗುತ್ತೆ ಅಂತಿದ್ದಾರೆ. ಟ್ಯಾಟೂಗಳಲ್ಲಿ 22 ಮೆಟಲ್ ಬಳಕೆಯನ್ನು ಪತ್ತೆ ಮಾಡ್ಕೊಂಡಿದ್ದಾರೆ ಈಗ. ಹಾಗಾಗಿ ಇದು ಕ್ಯಾನ್ಸರ್ಗೆ ದಾರಿಯನ್ನು ಮಾಡಿಕೊಡುತ್ತೆ. ಸೊ ಟ್ಯಾಟೂ ಪ್ರಿಯರೇ, ಫುಟ್ಪಾತ್ ಮೇಲೆ ಹಾಕಿಸಿಕೊಳ್ಳುವಂಥವ್ರು, ಕಾಸ್ಮೆಟಿಕ್ ಪ್ರಿಯರೇ, ಹೆಣ್ಮಕ್ಕಳೇ ಹುಷಾರು. ಜೊತೆಗೆ ಕರಿದಂತಹ ಹಸಿರು ಬಟಾಣಿ ಏನಿದೆ ಅದು ತುಂಬ ಹಾನಿಕಾರಕ. ಕಲರ್ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯಾಚುರಲ್ ಆಗಿರುವಂಥ ಬಟಾಣಿಗಳನ್ನು ತಂದು ಸುಲಿದು ಅಡುಗೆಗೆ ಬಳಕೆ ಮಾಡ್ಕೊಳ್ಳಿ. ರೆಡಿಮೇಡ್ ಆಗಿರುವಂಥ ಬಟಾಣಿಗಳನ್ನು ತಂದು ಯಾಕ್ರಿ ತಿಂತೀರಾ? ಔಷಧಿಗಳಲ್ಲಿ ಅಸುರಕ್ಷಿತ ಅಂಶಗಳು ಪತ್ತೆ ಅನ್ನುವಂಥದ್ದು ಕೂಡ ಪತ್ತೆಯಾಗಿದೆ. ಯಾವ್ಯಾವುದದು? ಯಾವುದಕ್ಕೀಗ ಬ್ರೇಕ್ ಹಾಕಕ್ಕೆ ಮುಂದಾಗಿದ್ದಾರೆ? ಬಹಳ ಎಚ್ಚರವನ್ನು ವಹಿಸ್ಕೊಳ್ಬೇಕಾಗಿದೆ. 1133 ಔಷಧಿಗಳ ಪೈಕಿ 58 ಮೆಡಿಸಿನ್ ಅನ್ಸೇಫ್ ಅಂತ ಹೇಳಿದ್ದಾರೆ. ಹಾಗಿದ್ದಾಗ ದೇಶದಲ್ಲಿ ಇದಕ್ಕೆ ಹೇಗೆ ಅವಕಾಶವನ್ನು ಮಾಡಿಕೊಟ್ರು ಈ ಮೆಡಿಸಿನ್ಗಳನ್ನು ಜನ ಬಳಕೆ ಮಾಡ್ಕೊಳ್ಳೋಕೆ? ಬಹಳ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ. ಅದ್ರ ಬಗ್ಗೆ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬನ್ನಿ. ಹೆಣ್ಮಕ್ಳೇ ಹುಷಾರ್ ಹುಷಾರ್, ಫುಟ್ಪಾತ್ ಕಾಸ್ಮೆಟಿಕ್ಸ್ ಡೇಂಜರ್. ಸೌಂದರ್ಯ ವರ್ಧಕಗಳು ಅಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಹೇಳಿ? ಎಷ್ಟೇ ಹಣ ಆದ್ರೂ ಖರೀದಿ ಮಾಡೇ ಮಾಡ್ತಾರೆ. ಆದ್ರೆ ಕಡಿಮೆ ಬೆಲೆಗೆ ಅಂದ್ರೆ ಫುಟ್ಪಾತ್ಗಳಲ್ಲಿ ಸಿಗುವ ಕಾಸ್ಮೆಟಿಕ್ಸ್ ಖರೀದಿಸುವ ಮುನ್ನ ಕೊಂಚ ಎಚ್ಚರ ವಹಿಸೋದು ಉತ್ತಮ. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಮಾರುವ ಕಾಂತಿ ವರ್ಧಕಗಳು ಹಾನಿಕಾರಕ ಅನ್ನೋದು ಆರೋಗ್ಯ ಇಲಾಖೆ ನಡೆಸಿದ ಟೆಸ್ಟಿಂಗ್ ನಲ್ಲಿ ಬಯಲಾಗಿದೆ. 262 ಕಾಂತಿ ವರ್ಧಕಗಳನ್ನ ಪರೀಕ್ಷೆಗೊಳಪಡಿಸಲಾಯಿತು. ಈ ಪೈಕಿ 120 ಕಾಸ್ಮೆಟಿಕ್ಸ್ ಸೇಫ್, ಉಳಿದವು ಅನ್ಸೇಫ್ ಅಂತ ವರದಿ ಬಂದಿದೆ. 262 ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿದ್ದು, ಅದರಲ್ಲಿ 120 ಉತ್ತಮ ಗುಣಮಟ್ಟ ಅಂತ ಬಂದಿದೆ. ಉಳಿದ ಇನ್ನೂ ವಿಶ್ಲೇಷಣೆ ಹಂತದಲ್ಲೇ ಇದೆ. ಅಂದರೆ ಯಾವುದು ಕೂಡ ಇದುವರೆಗೂ ಅನುತ್ತಮ ಅಂತ ಈ ಕಾಂತಿವರ್ಧಕಗಳಲ್ಲಿ ಕಾಸ್ಮೆಟಿಕ್ಸಲ್ಲಿ ಬಂದಿಲ್ಲ. ಡಿಸೆಂಬರು ಮತ್ತು ಜನವರಿ ತಿಂಗಳಲ್ಲಿ ನಮ್ಮ ಕಾಂತಿವರ್ಧಕ ಅಧಿನಿಯಮ ಪ್ರಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ 75 ಸಂಸ್ಥೆಗಳ ವಿರುದ್ಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೇವೆ. ಫುಟ್ಪಾತ್ ಟ್ಯಾಟೂ ಪ್ರಿಯರಿಗೂ ಶಾಕ್. ಟ್ಯಾಟೂನಿಂದ ಬರುತ್ತೆ HIV, ಕ್ಯಾನ್ಸರ್. ಟ್ಯಾಟೂಗಳಲ್ಲಿ 22 ಮೆಟಲ್ ಬಳಕೆ ಪತ್ತೆ. ಇನ್ನು ಚಂದ ಅಂತ ರಸ್ತೆ ಬದಿ ಟ್ಯಾಟೂ ಹಾಕ್ಸ್ಕೊಂಡ್ರು ಅಪಾಯ ಕಟ್ಟಿಟ್ಟ ಬುತ್ತಿ. ಇಡ್ಲಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾದ ಬೆನ್ನಲ್ಲೇ ಟ್ಯಾಟೂಗಳಿಂದ HIV ಮತ್ತು ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆಗಳ ಬಗ್ಗೆಯೂ ವರದಿಯಾಗಿದೆ. ಫುಟ್ಪಾತ್ನಲ್ಲಿ ಟ್ಯಾಟೂಗಳಲ್ಲಿ 22 ಮೆಟಲ್ ಬಳಕೆ ಪತ್ತೆಯಾಗಿದೆ. ಕಲರ್ ಬರ್ಲಿ ಅಂತ ಸಿಲೇನಿಯಂ, ಕ್ಲೋರೇನಿಯಂ ಸೇರಿದಂತೆ ಮೆಟಲ್ ಬಳಸಿರುವುದು ಗೊತ್ತಾಗಿದೆ. ಇದರಿಂದ ಇದಕ್ಕೆಲ್ಲ ಮಟ್ಟ ಹಾಕಲು ಹೊಸ ನಿಯಮ ರೂಪಿಸಲು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಅಂದರೆ ಸೆಲೇನಿಯಮ್ಮು, ಕ್ರೋಮಿಯಮ್ಮು, ಪ್ಲಾಟಿನಮ್, ಆರ್ಸೆನಿಕ್ ಇದೆಲ್ಲ ಉಪಯೋಗ ಎದ್ದು ಕಾಣಬೇಕು ಅಂತಕ್ಕೋಸ್ಕರ ಅದಕ್ಕೆ ಈ ಹೆವಿ ಮೆಟಲ್ಸ್ ಎಲ್ಲ ಬೇರೆ ಬೇರೆ ಬಣ್ಣ ಬರ್ತಕ್ಕಂಥದ್ದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ನಮ್ಮ ಆಯುಕ್ತರು ಇದರ ಬಗ್ಗೆ ಈಗಾಗಲೇ ಅದನ್ನು ಮಾಡೋದಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಅಂದರೆ ಏನಂತ ಹೇಳಿದ್ರೆ ಇದಕ್ಕೆ ಮಾನದಂಡವನ್ನು ರೂಪಿಸಬೇಕು ಮತ್ತು ಇದ್ರ ಬಗ್ಗೆ ನಮಗೆ ಗೈಡ್ಲೈನ್ಸ್ ಬೇಕು. ಕರಿದ ಹಸಿರು ಬಟಾಣಿ ಹಾನಿಕಾರಕ. ಔಷಧಿಗಳಲ್ಲಿ ಅಸುರಕ್ಷಿತ ಅಂಶಗಳು ಪತ್ತೆ. ಜನರ ಆರೋಗ್ಯ, ಪ್ರಾಣಕ್ಕೆ ಹಾನಿಕಾರಕವಾಗ್ತಾ ಇರುವ ಕೆಲವು ವಿಷಯಗಳ ಬಗ್ಗೆ ಆರೋಗ್ಯ ಇಲಾಖೆ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಆಹಾರ ಪದಾರ್ಥಗಳು ಮತ್ತು ಔಷಧಿಗಳಲ್ಲಿ ಅನೇಕ ಅಸುರಕ್ಷಿತ ಅಂಶಗಳು ಪತ್ತೆಯಾಗಿವೆ. ಟೈಮ್ ಪಾಸ್ಗೆ ಅಂತ ಗ್ರೀನ್ ಬಟಾಣಿ ತಿಂದ್ರೂ ಡೇಂಜರ್. ಹಸಿರು ಬಟಾಣಿಗಳ 31 ಮಾದರಿಗಳ ವರದಿಯಲ್ಲಿ 26 ಮಾದರಿ ಅಸುರಕ್ಷಿತ ಅನ್ನೋದು ಸಾಬೀತಾಗಿದೆ. 8ರಿಂದ 10 ಕಡೆ ಕ್ಯಾನ್ಸರ್ ಕಾರಕ ಕಲರ್ ಬಳಸಿರುವುದು ಪತ್ತೆಯಾಗಿದೆ. ಇದರಿಂದ ಕ್ಯಾನ್ಸರ್ ಜೊತೆ ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆ ಬರುವ ಸಾಧ್ಯತೆ ಇದೆ. ಯಾವುದು ಹಸಿರು ಬಟಾಣಿ ಇದೆ ಅದರಲ್ಲಿ
ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾರೆ ಅಂತ ನಮ್ಮ ಕಂಪ್ಲೇಂಟ್ ಬಂದಿತ್ತು. ಸೊ ಅದ್ರ ಮೇಲೆ 106 ಮಾದರಿಗಳನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ 106ರಲ್ಲಿ 31 ಕಂಪ್ಲೀಟ್ ಆಗಿದೆ, 26 ಅಸುರಕ್ಷಿತ ಆಗಿದೆ, 31ರಲ್ಲಿ 5 ಮಾತ್ರ ಸುರಕ್ಷಿತ. ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇರುವಂಥದ್ದು ಬ್ಯಾಂಡ್ ಕಲರಿಂಗ್ ಏಜೆಂಟ್, ಬ್ಯಾಂಡ್ ಕೆಮಿಕಲ್ಸು ಇದು ಕಾರ್ಸಿನೋಜೆನಿಕ್ ಅಂತಲೂ ಹೇಳ್ತಾರೆ, ಮತ್ತು ಇದು ಬಳಕೆ ಮಾಡಬಾರ್ದು ಅಂತ ಸ್ಪಷ್ಟವಾದಂಥ ಇದು ಕಾನೂನು. ಕರ್ನಾಟಕದಲ್ಲಿ ಸದ್ದಿಲ್ಲದೆ ಕಿಲ್ಲರ್ ಔಷಧಗಳ ಎಂಟ್ರಿ ಆಗಿದೆ. 1133 ಔಷಧಿಗಳನ್ನ ಪರೀಕ್ಷೆ ಮಾಡಿದಾಗ ಅದರಲ್ಲಿ 58 ಔಷಧಿಗಳು ಅನ್ಸೇಫ್ ಅಂತ ವರದಿ ಬಂದಿದೆ. 488 ಔಷಧ ಮಳಿಗೆಗಳ ತಪಾಸಣೆ ನಡೆಸಿದ್ದು ನಿಯಮ ಉಲ್ಲಂಘಿಸಿದ 400 ಮಳಿಗೆಗಳಿಗೆ ನೋಟಿಸ್ ಕೊಡಲಾಗಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ಜನವರಿ ತಿಂಗಳಲ್ಲಿ ನಾವು ನಮ್ಮ ಏನು ಔಷಧಿ ಪರೀಕ್ಷಾ ಮಾಡ್ತಕ್ಕಂಥದ್ದಿದೆ, ಜನವರಿ ತಿಂಗಳಲ್ಲಿ 1133 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ನಾವು ಮಾಡಿಸಿದ್ದೀವಿ. ಅದರಲ್ಲಿ 938 ಉತ್ತಮ ಬಂದಿದೆ ಅಂತ ಇದೆ ಮತ್ತು 106 ಅನುತ್ತಮ ಅಂತ ಬಂದಿದೆ. ಯಾವುದ್ಯಾವುದು ಡಿಸೆಂಬರ್ ಜನವರಿಯಲ್ಲಿ ನಾವು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿ ಅನುತ್ತಮ ಅಂತ ಬಂದಿದೆ, ಅದರಲ್ಲಿ ಈಗ 75 ಸಂಸ್ಥೆಗಳ ವಿರುದ್ಧ ನಾವು ಮೊಕದ್ದಮೆಗಳನ್ನು ಹಾಕಿದ್ದೀವಿ. ಎಲ್ಲವೂ ಆಯ್ತು, ಚಪ್ಪರ್ಸ್ಕೊಂಡು ತಿನ್ನುವ ಕಲ್ಲಂಗಡಿ ಹಣ್ಣಿನ ಸ್ಯಾಂಪಲ್ ಆರೋಗ್ಯ ಇಲಾಖೆ ಪಡೆದದ್ದು ವರದಿ ಇನ್ನಷ್ಟೇ ಬರಬೇಕಿದೆ. ವರದಿ ಬಂದ ಬಳಿಕ ಅದು ಸೇಫೋ ಡೇಂಜರೋ ಅನ್ನೋದು ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಒಂದ್ಸಲ ಎಲ್ಲ ಶುರು ಮಾಡಿದ್ದೀರಾ, ಒಂದು ರೌಂಡ್ ಎಲ್ಲ ಚೆಕ್ ಮಾಡಿಬಿಟ್ಟು ಏನೇನಿದಾವೆ, ಯಾವ್ಯಾವ್ದ್ರಲ್ಲಿ ಹಾನಿಕಾರಕ ಏನೋ ಅನ್ನೋದನ್ನೊಂದು ಲಿಸ್ಟ್ ಮಾಡಿ ಹೇಳ್ಬಿಡಿ. ಜನ ಅದನ್ನು ಡಿಸೈಡ್ ಮಾಡ್ಕೊಳ್ತಾರೆ. ಮಾಡಲ್ಲ ಬಿಡಿ. ನಮ್ಮ ಜನ ಅದರಲ್ಲಿ ಹಾನಿಕಾರಕ ಅಂದ್ರೂ ಹೌದಾ, ಹೆಂಗೆ ಅದು ಹಾನಿಕಾರಕ ಆಗುತ್ತೆ, ಒಂದ್ಸಲ ನೋಡೇ ಬಿಡೋಣ ಬಾ ಅಂಥೇಳಿ ಹೋಗೋರು ನಮ್ಮ ಜನ ಇದ್ದಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ಬಂದಾಗ ನೋಡ್ಕೊಳ್ಳೋಣ ಅನ್ನೋರೇ ಜಾಸ್ತಿ ಇದ್ದಾರೆ.